ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಬನ್ನಿ, ಇವತ್ತು ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ. ಏನಪ್ಪ ರೆಸಿಪಿ ಅಂತಂದರೆ, ಮಕ್ಕಳಿಗೆ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ತಮ್ಲೈನ್ ನೋಡೇ ಗೊತ್ತಾಗಿರಬೇಕು ಅಂದ್ಕೊಳ್ತೀನಿ. ಇವತ್ತು ಪಾವ್ ಬಜ್ಜಿ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮ್ಮ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ಪಾವ್ ಬಜ್ಜಿ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ತರಕಾರಿನ ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಾಕ್ಕೊಂಡಿರೋ ತರಕಾರಿ ಆಲೂಗಡ್ಡೆ ಮತ್ತು ಕ್ಯಾರೆಟು, ಬಟಾಣಿ ಕಾಳು ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ನೆನೆಸಿನೂ ಬಟಾಣಿ ತೊಗೋಬೋದು. ಒಣಕಾಳು ಇರುತ್ತಲ್ಲ, ಅದನ್ನು ತೊಗೋಬೋದು. ಮತ್ತು ಬೀಟ್ರೂಟ್ ಹಾಕ್ಕೋಬೋದು. ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ. ಕಲರ್ ಚೆನ್ನಾಗಿ ಬೇಕು ಅನ್ನೋರು ಬೀಟ್ರೂಟ್ ಹಾಕ್ಕೊಳ್ಳಿ. ನಾನು ಬೀಟ್ರೂಟ್ ಹಾಕ್ಕೊಂಡಿಲ್ಲ, ಯಾಕೆಂದರೆ ನನ್ನ ಹತ್ರ ಬೀಟ್ರೂಟ್ ಇರಲಿಲ್ಲ. ಮತ್ತು ನವಿಲುಕೋಸನ್ನು ಹಾಕ್ಕೋಬೋದು. ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ಹಾಕ್ಕೊಂಡು ಫುಲ್ ಮೆತ್ತಗಾಗೋವರೆಗೂ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ಈಗ ಒಂದು ಮೆತ್ತಗಾಗೋವರೆಗೂ ಅಂದರೆ ಒಂದು 3ರಿಂದ 4 ನಾನು ಕುಕ್ಕರ್ ಸಿಟಿ ಹಾಕಿಸ್ಕೊಂಡು ನೋಡಿ ಬೇಯಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಇದರಲ್ಲಿ ಏನು ನೀರು ಇದೆಯಲ್ಲ, ಅದು ಭಾಳ ಜಾಸ್ತಿ ಆಗುತ್ತೆ. ನಾನು ಸ್ವಲ್ಪ ತೆಕ್ಕೋತೀನಿ. ಮತ್ತು ನಾವು ಇದನ್ನು ಒಗ್ಗರಣೆ ಹಾಕ್ಕೊಂಡಾಗ, ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡಾಗ ಆ ನೀರನ್ನ ನಾವು ಯೂಸ್ ಮಾಡ್ಬೋದು. ಈಗ ನೋಡಿ, ಸ್ಮ್ಯಾಶರಿಂದ ನಾನು ಫುಲ್ಲು ಅಂದರೆ ಸ್ವಲ್ಪ ಫುಲ್ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಆಗಬೇಕು. ಆ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಇವಾಗ ಅದನ್ನು ಬಾಜಿ ಮಾಡ್ಕೊಳ್ಳೋಣ. ಏನು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೊಂಡು ಬಾಜಿ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ. ಆಯಿಲು ಬಿಸಿಯಾಗಿದೆ. ಚಿಕ್ಕಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲೊಂದು ದೊಡ್ಡ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಹಾಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಚೆಂದಾಗಿ ಹೆಚ್ಕೊಂಡಿರೋ 2 ಟೊಮೆಟೊ ಹಣ್ಣನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಹುಳಿ ಇಲ್ಲದೆ ಇರೋ ಟೊಮೆಟೊ ಇರುತ್ತಲ್ಲ, ಅದನ್ನು ತೊಗೊಂಡ್ರೆ ಒಂದು 3 ತೊಗೊಳ್ಳಿ. ನಾನಿಲ್ಲಿ ಹುಳಿ ಇರೋ ಟೊಮೆಟೊ ಹಣ್ಣು ತೊಗೊಂಡಿದ್ದರಿಂದ 2 ತೊಗೊಂಡಿದ್ದೀನಿ. ಗ್ರೇವಿ ಜಾಸ್ತಿ ಬೇಕು ಅನ್ನೋರು, ಹುಳಿ ತಿಂತೀನಿ ಅನ್ನೋರು ಸ್ವಲ್ಪ ಜಾಸ್ತಿ ಟೊಮೆಟೊ ಹಣ್ಣು ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಬೇಯಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಕಲರಿಗೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇವಾಗ ಪಾವ್ ಭಾಜಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನು ಮಾಡಿರೋ ಕ್ವಾಂಟಿಟಿಗೆ ಇಲ್ಲಿ 2 ಸ್ಪೂನಷ್ಟು ಪಾವ್ ಭಾಜಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ಎಷ್ಟಿರುತ್ತೋ ಅದಕ್ಕೆ ತಕ್ಕಂಗೆ ನೀವು ಪಾವ್ ಭಾಜಿ ಪೌಡ್ರನ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ತರಕಾರಿ ಎಲ್ಲ ಬೇಯಿಸಿ ಏನು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಲ್ಲ, ಅದನ್ನು ಹಾಕ್ಕೊಂಡು ಗ್ರೇವಿನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ಕುದಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ರೇವಿ ತಿಕ್ನೆಸ್ನ ನೋಡಿಕೊಂಡು, ಆವಾಗಲೇ ತರಕಾರಿ ಬೇಯಿಸ್ಕೊಂಡಿರೋ ನೀರಿರುತ್ತಲ್ಲ, ನೀವು ಸ್ವಲ್ಪ ಗಟ್ಟಿ ಆದರೆ ನೀವು ನೀರು ಹಾಕ್ಕೊಳ್ಳಿ. ಯಾಕೆಂದರೆ ಆಲೂಗಡ್ಡೆ ಹಾಕಿರ್ತೀವಿ ಅಂದರೆ ಅದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆವಾಗಲೇ ಉಪ್ಪು ಹಾಕಿದ್ವಿ. ಈಗ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಮತ್ತೆ ಸ್ಮ್ಯಾಶರ್ ತೊಗೊಂಡು ಟೊಮೆಟೊ ಇದೆಲ್ಲ ಇರುತ್ತಲ್ಲ, ಅದನ್ನು ಕೂಡ ಸ್ಮ್ಯಾಶ್ ಆಗಲಿ ಅಂತೇಳಿ ಮತ್ತೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಕುದೀತಿದೆ ಅನ್ನುವಾಗ ಒಂದು ಕ್ಯೂಬಷ್ಟು ಬೆಣ್ಣೆನ ಹಾಕ್ಕೊಳ್ಳಿ. ಅದು ಗ್ರೇವಿ ಕುದೀತಾ ಬೆಣ್ಣೆನೂ ಸಹ ಕರಗುತ್ತೆ. ಇವಾಗಿದು ಸ್ವಲ್ಪ ಕುದೀಲಿ. ಇದನ್ನು ಪಕ್ಕಕ್ಕೆ ತಿಟ್ಟು ಪಾವನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಬೇರೆ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಸ್ವಲ್ಪ ಕರಗಲಿ.
ಬೆಣ್ಣೆ ಕರಗಿದೆ. ಇವಾಗ ಪಾವ್ನ ತಗೊಂಡು ಸ್ವಲ್ಪ ಮೇಲಿನ ಭಾಗಕ್ಕೆ ಬೆಣ್ಣೆ ಹಚ್ಚಿ ಅದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೋಬೇಕು. ಬೆಣ್ಣೆಯಲ್ಲೇ ಈ ಥರ ಬಿಸಿ ಮಾಡ್ಕೊಳ್ತಾ ಕ್ರಿಸ್ಪಿ ಮಾಡ್ಕೋಬೇಕು. ಆಮೇಲೆ ಮೊದಲಿಗೆ ಏನು ಗ್ರೇವಿ ಮಾಡ್ಕೊಂಡಿರ್ತೀವಲ್ಲ ಬಾಜಿ, ಆ ಬಾಜಿನ ಇದಕ್ಕೆ ಬೆಣ್ಣೆ ಜೊತೆಗೆ ಸೇರಿಸಿ ಪಾವ್ನ ನಡುವೆ ಕಟ್ ಮಾಡಿಕೊಂಡು ಅದನ್ನು ಅದರೊಳಗೆ ಅದ್ದಿ ಸ್ವಲ್ಪ ಸ್ಟಫಿಂಗೆಲ್ಲ ಮಾಡಿ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಆವಾಗ ಪಾವು ಸಹ ರೆಡಿಯಾಗುತ್ತೆ. ನೋಡಿ ನಾನಿಲ್ಲಿ ಮಾಡ್ತಿದ್ದೀನಲ್ಲ, ಈ ಥರ ಪಾವ್ನ ರೆಡಿ ಮಾಡ್ಕೋಬೇಕು. ತುಂಬ ಟೇಸ್ಟಾಗಿರುತ್ತೆ. ಬೇಡ ಅನ್ನೋರು ಬರೀ ಬಟರಲ್ಲೇ ಸಹ ಮಾಡ್ಕೋಬೋದು ಅಥವಾ ಹಾಗೇನೂ ತಿನ್ಬೋದು. ಬಟ್ ಅಷ್ಟು ಟೇಸ್ಟ್ ಬರಲ್ಲ, ಹೋಟೆಲ್ ಅಷ್ಟು ಟೇಸ್ಟ್ ಬರಲ್ಲ. ಈ ಥರ ಏನು ಮಾಡ್ತೀವಲ್ಲ, ಈ ಥರ ಮಾಡಿದ್ದೇ ಟೇಸ್ಟ್ ಆಗುತ್ತೆ. ಇವಾಗ ಪಾವ್ ಭಾಜಿ ರೆಡಿಯಾಗಿದೆ. ಬನ್ನಿ ಹೇಗಿದೆ ಟೇಸ್ಟು ಅಂತ ನೋಡೋಣ. ನೋಡಿ ನಾನಿಲ್ಲಿ ಒಂದು ಸರ್ವಿಂಗ್ ಪ್ಲೇಟ್ಗೆ ಪಾವ್ ಬಾಜಿ ಏನು ಮಾಡ್ಕೊಂಡಿರ್ತೀನಲ್ಲ ಅದು ಹಾಕ್ಕೊಂಡು ಸ್ವಲ್ಪ ಸೈಡಿಗೆ ಈರುಳ್ಳಿ, ಬಾಜಿ ಮೇಲೆ ಒಂದು ಸ್ವಲ್ಪಷ್ಟು ಬೆಣ್ಣೆ ಹಾಕ್ಕೋಬೇಕು, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಪಾವು ಈಗ ಟೇಸ್ಟ್ ಮಾಡೋಕ್ಕೆ ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ, ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು. ಪಾವ್ ಭಾಜಿ ಚೆನ್ನಾಗಿದೆ ಅಂತೇಳಿ ತಿಂದರು. ನಾನು ಮಾಡಿರೋ ಈ ಪಾವ್ ಭಾಜಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ರೆಸಿಪಿ